ಸ್ಯಾಂಡಲ್ವುಡ್ ನಟ ನಿರ್ಮಾಪಕ ದಿಲೀಪ್ ಅವರು ಇಂದು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಸದ್ಯ ಈ ಒಂದು ಸಂತಾಪ ಅಂದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋ ನವೀನ್ ಕೃಷ್ಣ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ. ಸರ್, ಮೊದಲನೇದಾಗಿ ದಿಲೀಪ್ ಅವರು ಖಂಡಿತ ಎಲ್ಲರೂ ಕೂಡ ಇಡೀ ಕರುನಾಡೆ ಮೆಚ್ಚಿರೋಂಥ ನಟ. ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಎಲ್ಲರದ್ದು ಕೂಡ ಮಾಡಿದ್ದಾರೆ, ನಿರ್ಮಾಪಕರಾಗಿ ಕೂಡ ಬಂದಿದ್ದಾರೆ. ಸೊ ಅವ್ರ ಜೊತೆ ಒಡನಾಟ ಯಾವ ಥರ ಇತ್ತು? ನಾವಿಬ್ಬರು ಕಾಲೇಜಿಂದನೇ ಫ್ರೆಂಡ್ಸು. ತುಂಬ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಲೈಫಲ್ಲಿ ಇಷ್ಟು ಒಳ್ಳೆಯ ವ್ಯಕ್ತಿ ನೋಡಿಲ್ಲ ಅಂತ. ತುಂಬ ಒಳ್ಳೆಯವರು. ಅಂದರೆ ಕಲ್ಮಶ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಕಲ್ಮಶ ಇಲ್ಲದೇ ಇರೋದು ಅಂತ ಹೇಳಲ್ಲ ನಾನು, ಆದರೆ ಆ ಕಲ್ಮಶ ಅನ್ನೋ ಪದನೇ ಗೊತ್ತಿಲ್ಲ ಅವ್ರಿಗೆ. ಸೊ ಈಸ್ ವೆರಿ ಓಪನ್, ತುಂಬ ಆಂಬಿಷಿಯಸ್ಸು. ಕಾಲೇಜಿಂದನೂ ನಾನು ಆ್ಯಕ್ಟ್ರಾಗಿ ಏನು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾಡೇ ಮಾಡ್ತೀನಿ, ದೊಡ್ಡ ಮನೆ ಕಟ್ತೀನಿ. ಸೊ ಈ ವಾಸ್ ವೆರಿ ಆಂಬಿಷಿಯಸ್. ಸೊ ಅದೇನೇನೇನು ಅಂದ್ಕೊಂಡ್ರೋ, ಏನೇನೇನು ಹೇಳಿದ್ರು ಎಲ್ಲವನ್ನೂ ಮಾಡಿದ್ರು. ಈಗಲೂ ನಿರಂತರವಾಗಿ ಪ್ರೊಡಕ್ಷನ್ ಹೌಸಲ್ಲಿ ಎಷ್ಟೊಂದು ಪ್ರೊಡಕ್ಷನ್ಸ್ ನಡೀತಾ ಇದೆ, ಅವರಿಂದ ಎಷ್ಟೋ ಜನ ಅನ್ನ ತಿಂತಾ ಇದ್ದಾರೆ. ಆ್ಯಂಡ್ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಕೆಲವರು ಎತ್ತರ ಬೆಳೀತಾ 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 ಹತ್ತಿರ ಇಲ್ಲದೆ ಹೊಟ್ಟೋಗ್ತಾರೆ. ಇವ್ರು ಎಷ್ಟೇ ಎತ್ತರಕ್ಕೆ ಹೋದ್ರು ಹತ್ತಿರದಲ್ಲೇ ಇದ್ದರು, ಆದರೆ ಇವತ್ತು ತುಂಬ ಎತ್ತರಕ್ಕೆ ಹೋಗ್ಬಿಟ್ಟಿದ್ದಾರೆ. ಸರ್, ಒಂದು ನೀವು ಸಾಕಷ್ಟು ಒಡನಾಟ ಇದ್ದೇ ಇದೆ ಸಾಕಷ್ಟು ವರ್ಷಗಳಿಂದ. ಸೊ ಅವ್ರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಅಂತ? ಯಾಕಂದರೆ ಈಗ ಇವಾಗ ಕೆಲವರು ಹೇಳ್ತಾರೆ, ಸೊ ವರ್ಕೌಟ್ ಮಾಡಿ ಜಿಮ್ಮಿಂದ ಇದು ಮಾಡಿದ್ರೆ ಅದು ಕೂಡ ಕಾರಣ ಅಂತ ಹೇಳ್ತಿದ್ದಾರೆ ಸರ್. ನಾನು ಅದನ್ನು ಒಪ್ಪೋದೇ ಇಲ್ಲ. ಆ್ಯಂಡ್ ಎಷ್ಟು ಸಹಜವಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಡಯಟ್ ಅಂದರೆ ಏನು ಸ್ಟ್ರಿಕ್ಟ್ ಡಯಟ್ ಅಂದರೆ ಏನಿಲ್ಲ, ಟೈಮ್ ಸರಿಯಾಗಿ ಎಷ್ಟು ಬೇಕೋ ಅಷ್ಟೇ. ನಾರ್ಮಲಾಗಿ ಎಲ್ಲರೂ ಹೇಗೆ ಜೀವನ ಮಾಡ್ತಾಯಿದ್ರು, ಹೇಗೆ ಅವ್ರ ದಿನಚರಿ ಹೇಗಿರ್ತಾಯಿತ್ತು ಹಾಗೇ ಇರ್ತಾ ಇದ್ದಿದ್ದು. ಅಂದರೆ ಕಾನ್ಷಿಯಸ್ ಆಗಿರೋರು, ಅಂದರೆ ಯಾವುದು ಎಷ್ಟು ತಿನ್ನಬೇಕೋ ಅಷ್ಟೇ ತಿಂತಾ ಇದ್ದಿದ್ದು, ತಿಂದೇ ಇರ್ತಾ ಇರಲಿಲ್ಲ. ಹಾಗಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಸಪ್ಲಿಮೆಂಟ್ಸು ಇನ್ನೊಂದು ಆ್ಯಂಡ್ ಎಕ್ಸ್ಟ್ರಾ ವರ್ಕೌಟು. ನ್ಯಾಚುರಲ್ ಆಗಿ ಚೆನ್ನಾಗಿದ್ದಾರೆ, ದೇವರು ಕೊಟ್ಟಿರೋ ಬಾಡಿ ಚೆನ್ನಾಗಿದೆ, ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರು ಅವರು. ಅವ್ರು ಯಾವುದೇ ರೀತಿ ಅವರು ಲೈಫಲ್ಲಿ ನಾವು ಅಟ್ಲೀಸ್ಟು ಗುರು ನನ್ನ ಲೈಫಲ್ಲಿ ಇವತ್ತು ಹಿಂಗಿಲ್ಲ ಅಂತ ಮಾತಾಡ್ಕೊಳ್ತೀವಲ್ಲ, ಅವನ ಜೊತೆ ಇದ್ದಷ್ಟು ಯಾವತ್ತೂ ನಾನು ಇವತ್ತು ಹಿಂಗೆ ದಿಸ್ ಇಸ್ ಮೈ ಬ್ಯಾಡ್ ಡೇ ಅಥವಾ ಇವತ್ತೊಂದು ಇದಾಗಬಾರ್ದಿತ್ತು ಅಂತ ಕೇಳಿದ ಸಂದರ್ಭನೇ ಇಲ್ಲ. ಎಲ್ಲವನ್ನು ಪಾಸಿಟಿವಾಗೇ ತಗೊಳ್ಳೋರು, ಎಲ್ಲವನ್ನು ಚಾಲೆಂಜಿಂಗಾಗೆ ತಗೊಳ್ಳೋರು, ಆ ಚಾಲೆಂಜನ್ನು ಫುಲ್ಫಿಲ್ ಮಾಡೋರು. ಅದೇ ಪರ್ಫೆಕ್ಷನಿಸ್ಟ್ ಅಂತಾರಲ್ಲ, ಹಿ ವಾಸ್ ಲೈಕ್ ದಟ್. ಯಾವುದೇ ನಮಗಿದೆ ದುರಭ್ಯಾಸಗಳು, ಅವನು ಒಂದೂ ಇಲ್ಲ, ಒಂದೇ ಒಂದು ಹ್ಯಾಬಿಟ್ ಇಲ್ಲ ಅವ್ನಿಗಿರೋದೆಲ್ಲ. ಒಂದೇ ಒಳ್ಳೆ ಹ್ಯಾಬಿಟ್ ಅಂದರೆ, ಕೆಟ್ಟ ಹ್ಯಾಬಿಟ್ಟು ಅಂದರೆ ಎಲ್ಲರನ್ನೂ ನಗೋದು. ಅದು ನಾನೇ ಎಷ್ಟು ಸರಿ ಹೇಳಿದ್ದೀನಿ, ಗುರು ಇಷ್ಟು ಒಳ್ಳೆಯವ್ನ ಹೆಂಗ್ರು ಗುರು ಇರೋದು ಅಂತ. ಆ್ಯಂಡ್ ಅವರಿಬ್ಬರು ಗಂಡ ಹೆಣ್ತೀನಿ ಅಷ್ಟೇ. ಇಷ್ಟು ಒಳ್ಳೆಯವ್ರು ಹೇಗಿರ್ತೀರ ನೀವು ಅಂತ ಕೇಳ್ತಾ ಇರ್ತೀನಿ ನಾನು. ದೇ ಆರ್ ಒಳ್ಳೆತನಕ್ಕೆ ಎಕ್ಸಾಂಪಲ್ ಅವರು. ಸರ್, ಅದೇ ಹೇಳ್ತಾ ಇದ್ರು ಅಂದರೆ ಅವ್ರ ಕುಟುಂಬದವರು, ಈಗ ಪತ್ನಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತುಂಬ ಒಂದು ಹೇಳ್ತಾ ಇದ್ರು. ಅದನ್ನು ನಾವು ಊಹಿಸ್ಕೊಳಕ್ಕಾಗ್ತಿಲ್ಲ. ಯಾರೋ ಒಂದು ಫೋಟೋ ತಂದರು, ಸೊ ಅವಾಗ ಅದನ್ನು ನನಗೆ ಇದನ್ನೇ ತಡ್ಕೊಳಕ್ಕಾಗ್ತಿಲ್ಲ, ಫೋಟೋ ಎಲ್ಲ ಇಡಬೇಡಿ ಅನ್ನೋ ಅಷ್ಟೊಂದು ದುಃಖದಲ್ಲಿದ್ದಾರೆ. ಸೊ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋದಾದ್ರೆ ಚಾನ್ಸ್ ಹೇಳೋಕ್ಕಾಗಲ್ಲ ಸರ್. ಅದೇ ಅವರಿಬ್ಬರು ಎರಡು ದೇಹ ಒಂದು ಜೀವ. ಅದೀಗ ಅವ್ರು ಅವ್ರಿಗೆ ಯಾವ ರೀತಿ ಅವ್ರ ಮುಂದಿನ ದಿನಗಳು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸಂತಾಪ ಎಲ್ಲ ಹೇಳೋಕ್ಕಾಗಲ್ಲ. ಯಾರು ಅವ್ರನ್ನ ಕರ್ಕೊಂಡ್ರು ಅವರೇ ಅವ್ರಿಗೆ ಧೈರ್ಯ ಕೊಡಬೇಕಷ್ಟೆ. ಸರ್, ಅಂದರೆ ನಿಮ್ಮ ಜೊತೆ ಏನಾದರೂ ಅವ್ರ ಫ್ಯೂಚರ್ ಪ್ಲ್ಯಾನ್ ಏನಾದರೂ ಹೇಳ್ಕೊಂಡಿದ್ರ ಅಂತ, ಈ ಥರ ಮಾಡಬೇಕು, ಈ ಥರ ಆಗಬೇಕು ಅಂತ ಏನಾದರೂ ಬೇರೆ ಥರ ದೊಡ್ಡದಾಗಿ? ಇಲ್ಲ, ಅವ್ರು ಯಾವ ವಾಟ್ ನೆಕ್ಸ್ಟ್ ಅಂದರೆ ಏನಾರು ಒಟ್ಟು ಮಾಡ್ತಾನೆ ಇರಬೇಕು ಅನ್ನೋ ಹೇಳ್ತಾನೆ, ಆಂಬಿಷಿಯಸ್ ಪರ್ಸನ್ ಅಂತ. ಒಂದು ಯಾವುದೋ ಒಂದು OTTಗೂ ಒಟ್ಟಿಗೆ ಕತೆ ಮಾಡ್ತಾ ಕೂತಿದ್ವಿ ಒಂದು 6 months ಬ್ಯಾಕು. ಅದು ಆಗಲಿಲ್ಲ, ಪೋಸ್ಟ್ಪೋನ್ ಆಯಿತು. ನೆಕ್ಸ್ಟು ಮಾಡಬೇಕಾಗಿತ್ತು, ಇದ್ದಿದ್ರೆ ಮಾಡ್ತಾನೆ ಇರ್ತಿದ್ವಿ. ಅಂದರೆ ಬೇರೆ ಏನಾದ್ರು ಪ್ಲ್ಯಾನ್ ಇತ್ತು ಅಂತ ದೊಡ್ಡ ನಿಮಗೆ ಗೊತ್ತಿಲ್ಲ? ಅದೇ ಇದು ಪ್ರೊಡಕ್ಷನ್ ಹೌಸ್ ಮಾಡಿದ್ದಾರೆ ಆಲ್ರೆಡಿ. ಇದರಿಂದ ಸಿನಿಮಾ ಮಾಡಬೇಕು ಅಂತ ಇತ್ತು ಅವ್ರಿಗೆ. ಆ ಸಿನಿಮಾಗೋಸ್ಕರನೇ ಕೂತಿದ್ವಿ ನಾವು. ಅದಾಗಲಿಲ್ಲ, ಬಟ್ ಈಗ ಖಂಡಿತ ಮಾಡಿರೋರು, ಅನ್ಕೊಂಡಿದ್ದನ್ನು ಸಾಧಿಸುವಂಥ ವ್ಯಕ್ತಿ ಅವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.